ನಮಸ್ಕಾರ. ಉದಯನ್ಸ್ ಕರ್ನಾಟಕಕ್ಕೆ ಸ್ವಾಗತ. ಶಿಕ್ಷಣದ ಖಾಸಗೀಕರಣ ಈ ಕುರಿತು ರಾಜ್ಯಶಾಸ್ತ್ರಜ್ಞರು, ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಉದಯನ್ಸ್ ಕರ್ನಾಟಕ ಸುದ್ದಿವಾಹಿನಿಯ ನಿರ್ದೇಶಕರಾದ ಡಾಕ್ಟರ್ ರವೀಶ್ ಶಾಮನೂರ್ ಅವರೊಂದಿಗೆ ಸಂವಾದ ನಡೆಸುವವರು ನಮ್ಮ ದಾವಣಗೆರೆ ಜಿಲ್ಲಾ ಪ್ರತಿನಿಧಿ ಕರಿಬಸವರಾಜು. ಬನ್ನಿ ನೋಡೋಣ. ಡಾಕ್ಟರ್ ರವೀಶ್ ಶಾಮನೂರ್ ಅವರೊಂದಿಗೆ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮಗೂ ಕೂಡ ಸ್ವಾಗತ ಸರ್. ನಮಸ್ತೆ ಸರ್. ನೇರವಾಗಿ ನಾನು ನಿಮಗೆ ಕೆಲವೊಂದು ಕ್ವಶನ್ ಕೇಳ್ತೀನಿ ಸರ್. ಅದು ಈ ಶಿಕ್ಷಣಕ್ಕೆ ಸಂಬಂಧಪಟ್ಟರಾಗಿರೋದ್ರಿಂದ ಈಗಿನ ಕಾಲದಲ್ಲಿ ಸರ್ ಶಿಕ್ಷಣ ಅನ್ನೋದು ಖಾಸಗೀಕರಣ ಆಗಿದೆ. ಇದಕ್ಕೆ ನೇರವಾಗಿ ಖಾಸಗಿ ಶಾಲೆಗಳು ಅಥವಾ ಪೋಷಕರಿಗೆ ಖಾಸಗಿ ಶಾಲೆಗಳ ಮೇಲಿರುವಂಥ ಅತಿಯಾದ ವ್ಯಾಮೋಹನ ಕಾರಣ ಅಂತ ಹೇಳ್ಬೋದಾ ಸರ್? ಅದು ನಿಮ್ಮ ಅಭಿಪ್ರಾಯದಲ್ಲಿ ಇದೆ? ವಿಚಾರ ಏನಂದರೆ, ಖಾಸಗೀಕರಣದ ಒಲವು ಅಥವಾ ಖಾಸಗಿ ಶಾಲೆಗಳ ಬಗ್ಗೆ ಒಲವು ಇರಲಿಕ್ಕೆ ಪೋಷಕರು ಕಾರಣರ ಅಂತಕ್ಕಂಥ ನೀವು ಹೇಳ್ತೀರಿ. ಇಲ್ಲಿ ವ್ಯವಸ್ಥೆ ಕಾರಣ ಅಂತ ನಾನು ಹೇಳ್ತೀನಿ. ವ್ಯವಸ್ಥೆ ಅಂದರೆ ಏನು ಮಾಡ್ತಾರೆ? ವ್ಯವಸ್ಥೆ ಅಂದರೆ ಸರ್ಕಾರನೂ ಬರ್ತದೆ ಇಲ್ಲಿ, ಅಥವಾ ಅಲ್ಲಿನ ಖಾಸಗಿ ಸಂಸ್ಥೆಗಳು ಕಾರಣ ಆಗಿರ್ಬೋದು, ಜೊತೆಗೆ ಪೋಷಕರು ಅಥವಾ ಪಾಲಕರು ಕೂಡ ಕಾರಣ ಆಗಿರ್ತಾರಂತೆ. ಈಗ ಏನಾಗಿದೆ ಸಮಾಜದಲ್ಲಿ, ಹಿಂದೆ ಕುಟುಂಬಕ್ಕೆ ಬಹಳ ಜನ ಮಕ್ಕಳಿದ್ದರು, ಒಂದು ಕುಟುಂಬ, ಒಂದು ಫ್ಯಾಮಿಲಿ ಅಂದರೆ. ಆದರೆ ಇವತ್ತು ಒಂದು ಅಥವಾ ಎರಡು ಮಕ್ಕಳಿರೋದ್ರಿಂದ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ, ಪೋಷಕರು ಕೂಡ ಪ್ರಜ್ಞಾವಂತರಾಗಿದ್ದಾರೆ. ಶಿಕ್ಷಣ ಅನಿವಾರ್ಯ, ಅತ್ಯಗತ್ಯ, ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಅಂತಕ್ಕಂಥದ್ದು ಅವರಿಗೆ ತಿಳುವಳಿಕೆ ಇದೆ. ಆದ್ದರಿಂದ ಸಹಜವಾಗಿ ಏನಾಗ್ತಾರೆ, ನಮ್ಮ ಮಗು ಶಿಕ್ಷಣವನ್ನು ಪಡಿಬೇಕಾದ್ರೆ ಶ್ರೇಷ್ಠ ಮಟ್ಟದ ಶಿಕ್ಷಣವನ್ನು ಪಡಿಬೇಕು, ಮೌಲ್ಯಾಧಾರಿತ ಶಿಕ್ಷಣ ಪಡಿಬೇಕು, ಉನ್ನತ ಶಿಕ್ಷಣವನ್ನು ಪಡಿಬೇಕು. ಅಂದರೆ ಶಾಲೆಯಲ್ಲಿ ಅಂದರೆ ಅಂಕಗಳಾಗಿರ್ಬೋದು, ಅಥವಾ ಅವರ ವೃತ್ತಿಗೆ ಸಂಬಂಧಪಟ್ಟಂತಾಗಿರ್ಬೋದು, ಅಥವಾ ಮಕ್ಕಳನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ರೂಪಿಸಬೇಕಾದ್ರೆ ಶಿಕ್ಷಣ ಬಹುಮುಖ್ಯ ಅಂತಕ್ಕಂಥದ್ದು ಬಂದಾಗ ಸಹಜವಾಗಿ ಪಾಲಕರಿಗೆ ಅಥವಾ ಪೋಷಕರಿಗೆ ಕಣ್ಮುಂದೆ ಬರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಬರ್ತಾವೆ. ಈ ಶಿಕ್ಷಣ ಸಂಸ್ಥೆ ಬಂದಾಗ ಇಲ್ಲಿ ಎರಡು ರೀತಿಯ ಶಿಕ್ಷಣ ಸಂಸ್ಥೆಗಳನ್ನು ನಾವು ನೋಡ್ತೀವಿ. ಒಂದು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಮತ್ತು ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ನೋಡ್ತೀವಿ. ಈಗ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳನ್ನು ನೋಡಿದಾಗ ಅಲ್ಲಿನ ಅಲ್ಲಿನ ಸಂಪನ್ಮೂಲಗಳಾಗಿರ್ಬೋದು, ಅಲ್ಲಿನ ಸ್ಟ್ರಕ್ಚರ್ಸ್ ಆಗಿರಬಹುದು, ಅಲ್ಲಿನ ಪರಿಸರ ಆಗಿರಬಹುದು, ಅಲ್ಲಿನ ಶಿಕ್ಷಕರಾಗಿರ್ಬೋದು, ಅಥವಾ ಅಲ್ಲಿನ ಅಪ್ಡೇಟ್ ಆಗಿರ್ಬೋದು. ಅಂದರೆ ಇವತ್ತಿನ ಪರಿಸ್ಥಿತಿಗೆ ಏನು ವಾತಾವರಣನ ಒಬ್ಬ ಪೋಷಕ ನಿರೀಕ್ಷೆ ಮಾಡ್ತಾನೋ ಅಂಥ ನಿರೀಕ್ಷೆಯಲ್ಲಿ ಆತ ಖಾಸಗಿ ಸಂಸ್ಥೆ ಮತ್ತು ಸರ್ಕಾರಿ ಸಂಸ್ಥೆ ನೋಡಿದಾಗ ಆತನಿಗೆ ಏನೆಲ್ಲ ಆಕರ್ಷಣೀಯವಾಗಿರ್ತದೋ ಅಥವಾ ಏನೆಲ್ಲ ಬೇಕು ಅಂತ ಅಂದ್ಕೊಂಡಿರ್ತಾನೋ ಆ ಎಲ್ಲ ಸೌಲಭ್ಯಗಳನ್ನು, ಪರಿಸರವನ್ನು ಅಥವಾ ಅದೆಲ್ಲ ಅವಕಾಶಗಳನ್ನು ಖಾಸಗಿ ಸಂಸ್ಥೆಗಳು ಮಾಡೋದ್ರಿಂದ ಸಹಜವಾಗಿ ಆ ವ್ಯಕ್ತಿ ಅಥವಾ ಆ ಮಕ್ಕಳನ್ನು ಆ ಖಾಸಗಿ ಸಂಸ್ಥೆಗೆ ಸೇರಿಸಲಿಕ್ಕೆ ಆಕರ್ಷಣೀಯವಾಗಿರ್ತಾರೆ. ಇದು ಬಹುಮುಖ್ಯವಾದಂಥ ಕಾರಣ. ಅದಕ್ಕೆ ಬಹುಮುಖ್ಯವಾದ ಕಾರಣ ಅಂದರೆ ಸೌಲಭ್ಯಗಳು ಅಥವಾ ಅವಕಾಶಗಳು, ಅಪ್ಡೇಟ್ಗಳು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆ ಎಲ್ಲಿ ಸವಲತ್ತುಗಳನ್ನು ಕೊಡ್ತಾರೆ, ಎಲ್ಲಿ ಸೆಕ್ಯೂರಿಟಿ ಇದೆ, ಎಲ್ಲಿ ಸ್ಟೇಟಸ್ ನನಗೆ ಬರ್ತದೆ ಅಂಥದ್ದನ್ನು ಸಹಜವಾಗಿ ನೋಡ್ತಾರೆ. ಈ ಸ್ಟೇಟಸ್ಸನ್ನು ನೋಡಿದಾಗ ಅಥವಾ ಸವಲತ್ತುಗಳನ್ನು ನೋಡಿದಾಗ, ಹೈಜಿನಿಕ್ ಆಗಿ ನೋಡಿದಾಗ, ಅಲ್ಲಿ ಅಪ್ಡೇಟನ್ನು ನೋಡಿದಾಗ, ಅಥವಾ ಅಲ್ಲಿನ ಇಕ್ವಿಪ್ಮೆಂಟ್ಗಳು ಅಥವಾ ಆಟ ಪಾಠ, ಕಲ್ಚರು, ಸಂಸ್ಕೃತಿ ಇವೆಲ್ಲಗಳನ್ನು ನೋಡಿದಾಗ ಅವ್ರಿಗೇನೋ ಒಂದು ಆಕರ್ಷಣೀಯವಾಗಿರೋದ್ರಿಂದ ಖಾಸಗಿ ಶಿಕ್ಷಣ ಸಂಸ್ಥೆ ಒಳ್ಳೆಯದು, ಅಲ್ಲಿ ಹೋಗೋದೇ ಒಳ್ಳೆಯದು, ನಮ್ಮ ಮಕ್ಕಳು ಅಲ್ಲಿ ಆದರೆ ಸಕ್ಸಸ್ ಆಗ್ತಾರೆ, ನನ್ನ ಪ್ರತಿಷ್ಠೆನೇ ಹೆಚ್ಚಾಗುತ್ತೆ ಅಂತಕ್ಕಂಥ ಒಂದು ಕಾರಣನೂ ಕೂಡ ಬಹುಮುಖ್ಯವಾಗಿ ಆಕರ್ಷಣೀಯವಾಗಿ ಇದೆ ಅಂತ ಹೇಳ್ಬೋದು. ಸರ್, ಹಾಗಾದರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಣಕ್ಕಿಂತ ಸೌಲಭ್ಯಗಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದೆ ಸರ್. ಅದು ಪೋಷಕರಲ್ಲಿ ಈಗ ಶಿಕ್ಷಣಕ್ಕೆ ಒತ್ತು ಕೊಡೋದ್ರಿಂದ ಖಾಸಗಿ ಶಾಲೆಗಳಿಗೂ ಹೋಗೋದಂತೂ ಮಾಮೂಲಿ ಆಗಿದೆ. ಅದನ್ನು ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಕ್ಕಿಂತ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿದೆ ಸರ್. ಅದ್ರ ಬಗ್ಗೆ ಏನು ಹೇಳ್ಬೋದು ಸರ್? ಈಗ ಸರ್ಕಾರದ ಉದ್ದೇಶ ಏನಂದರೆ, ಸರ್ಕಾರ ಕಲ್ಯಾಣ ರಾಜ್ಯ ಮಾಡಬೇಕು ಅಥವಾ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ. ಇಲ್ಲಿ ಸಮಾಜ ಅಂದಾಗ ಎಲ್ಲ ರೀತಿಯ ಸ್ತರದ ಸಮಾಜದ ಆಗುವುಗಳನ್ನು ನೋಡ್ತೀವಿ, ಎಲ್ಲ ರೀತಿಯ ಸ್ತರದ ಸಮಾಜದ ಕೌಟುಂಬಿಕ ಸಮಸ್ಯೆಯನ್ನು ನೋಡ್ತೀವಿ, ಎಲ್ಲ ರೀತಿಯ ವರ್ಗಗಳನ್ನು ನೋಡ್ತೀವಿ. ಅಲ್ಲೇನಾಗಿದೆ, ಆರ್ಥಿಕವಾದಂಥ ಬಹುಮುಖ್ಯವಾದ ಕಾರಣವನ್ನು ನಾವು ನೋಡಬೇಕಾಗ್ತದೆ. ನಮ್ಮ ಸಮಾಜದಲ್ಲಿ ಅಥವಾ ರಾಜ್ಯದಲ್ಲಿ ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಬಡವರು, ನಿರ್ಗತಿಕರು ಅಥವಾ ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿರ್ತಕ್ಕಂಥವ್ರು ನೋಡ್ತೀವಿ. ಆದ್ದರಿಂದ ಅವರು ಶಾಲೆಗಳಿಗೆ ಅಂದರೆ ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡೋಕ್ಕಿಂತ ಅವರು ಜೀವನಕ್ಕೆ ಪ್ರಾಮುಖ್ಯತೆ ಕೊಡಬೇಕಾಗ್ತದೆ. ಅಂದರೆ ಜೀವನ ನಿರ್ವಹಣೆ ಕಷ್ಟ ಆಗಿಬಿಟ್ಟಿರ್ತದೆ ಅವಾಗ. ಆಗ ಅವ್ರು ಸಹಜವಾಗಿ ಏನಾಗ್ತಾರೆ, ಶಿಕ್ಷಣದಿಂದ ಮಕ್ಕಳನ್ನು ವಂಚಿತರಾಗಿ ಮಾಡ್ತಾರೆ. ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳನ್ನ. ನೋಡ್ತೀವಿ, ಬಾಲ ಕಾರ್ಮಿಕರ ಪದ್ಧತಿಯನ್ನು ನಾವು ನೋಡ್ತೀವಿ. ಅಂದರೆ ಅವರಿಗೆ
ಶಿಕ್ಷಣ ಕೊಡಿಸ್ಲಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ. ಆದ್ದರಿಂದ ಸರ್ಕಾರ ಇವೆಲ್ಲವನ್ನೂ ಮನಗಂಡು ಒಂದು ನಿರ್ಧಾರ ಬಂದಿದೆ. ನಾವು ಸಹಜವಾಗಿ ಅವರ ಬಡ ಮಕ್ಕಳಿಗೆ ವಿಶೇಷವಾದ ಸವಲತ್ತುಗಳನ್ನು ಕೊಟ್ಟರೆ, ಅವರಿಗೆ ಅಂದರೆ ಇಂಥ ಎಲ್ಲ ಅವಕಾಶಗಳನ್ನು ಕೊಟ್ಟರೆ ಸಹಜವಾಗಿ ಶಿಕ್ಷಣಕ್ಕೆ ಆಕರ್ಷಿತರಾಗ್ತಾರೆ. ಶಿಕ್ಷಣಕ್ಕೆ ಬಂದರೆ ಶಿಕ್ಷಣ ಕೊಟ್ಟಾಗ ನೆಕ್ಸ್ಟ್ ಅವರು ಪರಿಪೂರ್ಣರಾಗ್ತಾರೆ, ಸಮಾಜ ಒಂದು ಒಳ್ಳೆ ದಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋ ಉದ್ದೇಶ ಇಟ್ಕೊಂಡು ಶಿಕ್ಷಣಕ್ಕೆ ಪ್ರಾಮುಖ್ಯತೆ ಕೊಡೋ ನಿಟ್ಟಿನಲ್ಲಿ ಸಹಜವಾಗಿ ಸರ್ಕಾರವನ್ನು ನೋಡ್ತೀವಿ ನಾವು. ಸರ್ಕಾರ ಮಕ್ಕಳಿಗೆ ಸೈಕಲ್ ವ್ಯವಸ್ಥೆ ಆಗಿರ್ಬೋದು, ಬಿಸಿ ಊಟದ ವ್ಯವಸ್ಥೆ ಆಗಿರ್ಬೋದು, ಹಾಲುವಿನ ವ್ಯವಸ್ಥೆ ಆಗಿರ್ಬೋದು, ಪೌಷ್ಟಿಕ ಆಹಾರ ಆಗಿರ್ಬೋದು, ಮೊಟ್ಟೆಗಳ ಸೌಲಭ್ಯ ಇರ್ಬೋದು, ಇವನ್ನೆಲ್ಲ ಏನಕ್ಕೆ ಕೊಡ್ತಾ ಇದೆ ಅಂದರೆ ಸರ್ಕಾರ ಸಂಪನ್ಮೂಲಗಳನ್ನು ಹಾಳು ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ. ಇವು ಮಕ್ಕಳಿಗೆ ಉಪಯೋಗ ಆದರೆ ಅವರಿಗೆ ಅದರಿಂದ ವಂಚಿತರಾಗಿದ್ದಾರೆ. ಅವೆಲ್ಲ ಮೂಲ ಸೌಲಭ್ಯಗಳು ಸಿಕ್ಕರೆ ಶಿಕ್ಷಣ ಸಂಸ್ಥೆಗೆ ಬರ್ತಾರೆ. ಶಿಕ್ಷಣ ಸಂಸ್ಥೆಗೆ ಬಂದರೆ ಸಾಕು, ಅಲ್ಲಿ ಶಿಕ್ಷಣ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಸರ್ಕಾರ ಪ್ರಯತ್ನ ಪಟ್ಟು ಅವರನ್ನು ಸುಶಿಕ್ಷಿತರನ್ನಾಗಿ ಮಾಡ್ತದೆ. ಆ ದೃಷ್ಟಿಯಿಂದ ಇರೋದ್ರಿಂದ ಹೊರತು ಸರ್ಕಾರ ಬೇರೆ ಆಕರ್ಷಣೀಯ ಉದ್ದೇಶ ಅಲ್ಲ. ಉದ್ದೇಶ ಒಳ್ಳೆಯದಿದೆ. ಆ ಅನುಷ್ಠಾನದಲ್ಲಿ ಸಮಸ್ಯೆಗಳಾಗಿರಬಹುದು, ಅನುಷ್ಠಾನದಲ್ಲಿ ಸಮಸ್ಯೆಯಿಂದ ನೀವು ಈ ಪ್ರಶ್ನೆಯನ್ನು ಕೇಳಿರ್ಬೋದು ಅಂತ ನನ್ನ ಭಾವನೆ. ಸರ್, ಹಂಗಾರೆ ಶಿಕ್ಷಣ ಅನ್ನೋದು ವ್ಯಾಪಾರೀಕರಣ ಆಗಿದೆ ಸರ್. ಇದರಲ್ಲಿ ಜನಪ್ರತಿನಿಧಿಗಳ ಪಾಲು ತುಂಬ ಇದೆ. ಯಾಕೆಂದರೆ ಒಂದಲ್ಲ ಒಂದು ವಿದ್ಯಾಸಂಸ್ಥೆನ ಒಬ್ಬ ಜನಪ್ರತಿ ಒಂದೇ ಇರ್ತಾನೆ ಸರ್. ಇದರಲ್ಲಿ ಅವ್ರ ಪಾಲು ಜಾಸ್ತಿ ಇದೆ ಅಂತ ಹೇಳ್ಬೋದಲ್ಲ ಸರ್? ಹಾಗಿದ್ರೆ ಖಂಡಿತ ನೀವು ಹೇಳೋದು ಸತ್ಯ ಇದೆ. ಶಿಕ್ಷಣ ಸಂಸ್ಥೆಗಳ ಮೂಲ ಹುಡ್ಕೊಂಡು ಹೋದರೆ ಬಹುತೇಕವಾಗಿ 60% ಹೆಚ್ಚು ಶಿಕ್ಷಣ ಸಂಸ್ಥೆಗಳವುದು ರಾಜಕೀಯ ವ್ಯಕ್ತಿಗಳದ್ದಾಗಿದೆ ಅಥವಾ ರಾಜಕೀಯ ಪ್ರಭಾವಿತ ವ್ಯಕ್ತಿಗಳಾಗಿರುತ್ತದೆ. ಇದರಿಂದಾಗಿ ಸಹಜವಾಗಿ ಈಗ ಶಿಕ್ಷಣ ಸಂಸ್ಥೆಗಳ ಪಾಲಿಸಿಗಳಲ್ಲಿ ಬದಲಾವಣೆ ಆಗ್ತಾ ಇಲ್ಲ. ಶಿಕ್ಷಣದಲ್ಲಿ ಡೊನೇಷನ್ ಆಗ್ತಾ ಇದೆ. ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಫೀಸ್ ಹೆಚ್ಚಿಗೆ ಇಸ್ಕೊಳ್ತಾ ಇದ್ದಾರೆ. ಸರ್ಕಾರ ಏನು ಕ್ರಮ ಕೈಗೊಂಡಿಲ್ಲ ಅಂತ ಕೇಳ್ತೀವಿ. ಬಟ್ ಸರ್ಕಾರ ಕಾಲಕ್ಕೆ ತಕ್ಕಂತೆ, ಜನಗಳ ಅಭಿಪ್ರಾಯಕ್ಕೆ ತಕ್ಕಂತೆ ಪಾಲಿಸಿಗಳನ್ನು ಮಾಡ್ತಾ ಇದೆ, ಅನುಷ್ಠಾನ ಮಾಡ್ತಾ ಇದೆ. ಡೊನೇಷನ್ನ ನಿಷೇಧ ಮಾಡಿದೆ. ಜೊತೆಗೆ ಕನಿಷ್ಠ ಶಿಕ್ಷಣ ತಗೋಬೇಕು ಅಂತ ಅಂದರೆ ಕನಿಷ್ಠವಾದಂಥ ಅಂದರೆ ಫೀಸನ್ನು ಪಡಿಬೇಕು ಅಂತಕ್ಕಂಥದ್ದನ್ನು ಕೂಡ ಸುತ್ತೋಲೆಗಳನ್ನು ಕಳಿಸ್ತಾ ಇದೆ. ಆವಾಗ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವಂಥವರ ಜೊತೆಗೆ ಶಿಕ್ಷಣ ಸಚಿವರು ಕೂಡ, ಶಿಕ್ಷಣ ಅಧಿಕಾರಿಗಳು ಕೂಡ ಚರ್ಚೆ ವಿಚಾರ ಸಂಕಿರಣ ಮಾಡ್ತಾರೆ, ಸುಧಾರಣೆ ಆಗಬೇಕು ಅಂತಕ್ಕಂಥದ್ದು. ಆದರೆ ಒಂದು ನಿಟ್ಟಿನಲ್ಲಿ ಸುಧಾರಣೆ ನಡೀತಾ ಇದ್ದರೂ ಕೂಡ ಇನ್ನೊಂದು ನಿಟ್ಟಿನಲ್ಲಿ ಪರೋಕ್ಷವಾಗಿ ಅದನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಈ ಖಾಸಗಿ ಸಂಸ್ಥೆಗಳಿಗೆ ಪ್ರೇರಣೆ ನೀಡ್ತಕ್ಕಂಥವರಲ್ಲಿ ಬಹುಪಾಲು ತಾವು ಹೇಳಿದಂಗೆ ರಾಜಕಾರಣಿಗಳ ಸಹಾಯತೆ ಇದೆ, ಅವರ ಬೆಂಬಲವೂ ಇದೆ. ಈ ಎಲ್ಲ ಕಾರಣಗಳನ್ನು ನಾವು ನೋಡಿದಾಗ ಸಹಜವಾಗಿ ಈ ಅಭಿಪ್ರಾಯ ಬರ್ತದೆ. ಸರ್, ಈ ಒಂದು ಸಂದರ್ಭ ಅಷ್ಟೊಂದು ಉತ್ತಮವಾಗಿಲ್ಲ. ಯಾಕೆಂದರೆ ಈ ಕೊರೋನಾ ಸಂದರ್ಭದಲ್ಲಿ ಎಲ್ಲ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ತುಂಬ ತಗೊಳ್ತಾ ಇದ್ದಾರೆ ಸರ್. ಇದರಿಂದ ಪೇರೆಂಟ್ಸಿಗೆ ಎಷ್ಟೋ ತೊಂದರೆ ಇದೆ. ಅದ್ರ ಹೊರತಾಗಿನೂ ಸರ್ಕಾರ ಅಥವಾ ನಮ್ಮ ಪೋಷಕರು ಏನು ಕ್ರಮ ತಗೋಬೋದು ಸರ್? ಇದರಿಂದ ಡೊನೇಷನ್ ಅವಳಿ ಜಾಸ್ತಿ ಆಗಿರೋದ್ರಿಂದ ಈಗ ಈ ಡೊನೇಷನ್ನ ಸರ್ಕಾರ ನಿಷೇಧಿಸಿದೆ, ಯಾವ ಡೊನೇಷನ್ ತಗೋಬಾರ್ದು ಅಂತಕ್ಕಂಥ. ಇಲ್ಲಿ ಯಾರು ಪಾಲಕರು ಅಥವಾ ಪೋಷಕರು ಯಾವ ಸಂಸ್ಥೆಯಲ್ಲಿ ಡೊನೇಷನ್ ತಗೋತಾರೆ ಅಂತ ನಿಖರವಾದ ಕಂಪ್ಲೇಂಟನ್ನು ಯಾರೂ ಕೊಡಲಿಕ್ಕೆ ಇಷ್ಟ ಇಲ್ಲ. ಡೊನೇಷನ್ ತಗೋತಾರೆ, ಅವರು ನಮ್ಮ ಮಕ್ಕಳಿಗೆ ಕಷ್ಟ ಆಗ್ತದೆ ಅಂತಾರೆ. ಬಟ್ ಡೊನೇಷನ್ ತಗೊಳ್ಳೋಕ್ಕೆ ಯಾರೂ ಕೂಡ ರಸೀಟ್ ಹಾಕೋದಿಲ್ಲ. ಡೊನೇಷನ್ಗೆ ಇಂಡೈರೆಕ್ಟಾಗಿ ತಗೋತಾರೆ. ಆದರೆ ಈ ವಿಚಾರ ನೋಡಿದಾಗ ಕಂಪ್ಲೇಂಟ್ ಕೊಡುವಂಥವ್ರು ಇಲ್ಲ. ಹೇಳ್ತಾರೆ, ಮಾಸಾಗಿ ಹೇಳ್ತಾರೆ ಎಲ್ಲರೂ, ಇಲ್ಲ ಡೊನೇಷನ್ ಆ ಸಂಸ್ಥೆ ಹೆಚ್ಚು ಡೊನೇಷನ್ ತೊಗೊತಾ ಇದೆ, ಆ ಥರ ಇದೆ, ಈ ಥರ ಇದೆ, ಕಂಪ್ಲೇಂಟ್ ಕೊಡ್ತಾರೆ. ಬಟ್ ಇವು ನಿರಂತರವಾಗಿ ನಡೀತಕ್ಕಂಥದ್ದು ಕೂಡ. ಯಾರು ಡೊನೇಷನ್ ಅಧಿಕೃತವಾಗಿ ಯಾರಾದರೂ ತೋರಿಸಿದರೆ ಇದಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಪೋಷಕರು ಕಾರಣರಾಗಿರ್ತಾರೆ. ನಾವು ಡೊನೇಷನ್ ಕೊಡೋಕ್ಕಾಗೋದಿಲ್ಲ. ಯಾಕೆ ಡೊನೇಷನ್ ಕೊಡಬೇಕು ಅಂತಂದರೆ ಅವರು ಸೀಟ್ ಸಿಗಲ್ಲ ಅನ್ನೋ ಉದ್ದೇಶಕ್ಕೆ ಏನಾಗ್ತಾರೆ, ಇವರು ಅಲ್ಲಿ ಅದನ್ನು ಹೇಳೋದಿಲ್ಲ. ಬಿಹೈಂಡ್ ದ ಟೇಬಲ್ ದುಡ್ಡು ಕೊಡ್ತಾರೆ, ಡೊನೇಷನ್ ಕೊಡ್ತಾರೆ. ಅದನ್ನು ನನ್ನ ಮಗುನ ಭವಿಷ್ಯ ಮುಂದೆ ಅಲ್ಲಿ ಹೋಗಿ ಜಗಳ ಮಾಡಿದರೆ ಆ ಸಂಸ್ಥೆಯಲ್ಲಿ ನನ್ನ ಮಗ ಇದ್ದಾನೆ, ಕಂಟಿನ್ಯೂ ಮತ್ತೆ ಎಜುಕೇಷನಿಗೆ ತೊಂದರೆ ಆಗ್ಬೋದು ಅಂತಕ್ಕಂಥ ಈ ಊಹಾಪೋಹಗಳಿಗೆ ಬೆಲೆ ಕೊಟ್ಟು ಸಹಜವಾಗಿ ವ್ಯವಸ್ಥೆಯನ್ನು ವಿರೋಧ ಮಾಡಲಿಕ್ಕೆ ಹೋಗೋದಿಲ್ಲ. ಇದು ಕಂಟಿನ್ಯೂಟಿ ಇದ್ದೇ ಇರ್ತದೆ. ಇದನ್ನು ನಾವು ವಿರೋಧ ಮಾಡಬೇಕು ಅಂದರೆ ಪರ್ಯಾಯ ವ್ಯವಸ್ಥೆ, ಸರ್ಕಾರಿ ಶಾಲೆಗಳ ಸಂಸ್ಥೆಗಳನ್ನು ಬಲಿಷ್ಠಗೊಳಿಸಬೇಕಾಗಿದೆ. ಸಹಜವಾಗಿ ನಾವು ನಮ್ಮ ಮಕ್ಕಳನ್ನು ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ಕಳಿಸುವಂಥ ಪ್ರಯತ್ನ ಪಟ್ಟರೆ, ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ಸವಲತ್ತುಗಳಿಲ್ಲ, ಯಾಕೆ ಸೌಲಭ್ಯಗಳಿಲ್ಲ ಅಂತಕ್ಕಂಥ ಹೋರಾಟ ಸ್ಟಾರ್ಟ್ ಆದರೆ, ಅಭಿಪ್ರಾಯ ಸ್ಟಾರ್ಟ್ ಆದರೆ
ಸಹಜವಾಗಿ ಸರ್ಕಾರಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಸರ್ಕಾರ ಬಲಿಷ್ಠವಾಗಿ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಬಲಿಷ್ಠಗೊಳಿಸ್ತದೆ. ಆ ಸರ್ಕಾರಿ ಶಾಲೆಗಳು ಬಲಿಷ್ಠ ಆದಾಗ ಸಹಜವಾಗಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಗಳತ್ತ ಒಲವು ತೋರಿಸ್ತಾರೆ. ಅಂದರೆ ಏನಾಗಬೇಕಿಲ್ಲಿ, ಸರ್ಕಾರಿ ಶಾಲೆಗಳ ಸೌಲಭ್ಯಗಳು ಇನ್ಫ್ರಾಸ್ಟ್ರಕ್ಚರ್ ಬದಲಾವಣೆ ಆಗಬೇಕು. ಹೌದಾ? ಬಹುಮುಖ್ಯವಾಗಿ ಅಂದರೆ ಯಾರ ಶಿಕ್ಷಕರನ್ನು ನೇಮಕ ಮಾಡ್ತಾ ಶಿಕ್ಷಣದಲ್ಲಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ಆಗದೆ ಅರ್ಹರಾದ ಶಿಕ್ಷಕರನ್ನು ಆಯ್ಕೆ ಮಾಡಬೇಕು. ಶಿಕ್ಷಕರಿಗೆ ಶಿಕ್ಷಣ ಹೊರತಾಗಿ ಅನಗತ್ಯ ಕೆಲಸಗಳನ್ನು ಸಂಸ್ಥೆ ಅವರಿಗೆ ನಿಭಾಯಿಸಲಿಕ್ಕೆ ಅವಕಾಶ ಕೊಡಬಾರದು. ಜೊತೆಗೆ ಆಗಾಗ ಶಿಕ್ಷಕರ ಅಪ್ಡೇಟ್ಗೆ ಏನೇನು ಮಾಡೋಕ್ಕೆ ಸೆಮಿನಾರ್ಗಳಾಗಿರಬಹುದು ಅಥವಾ ಅವರಿಗೆ ಟ್ರೈನಿಂಗ್ ಆಗಿರೋದು, ಶಿಬಿರಗಳನ್ನು ಏರ್ಪಡಿಸುವಂಥ ಕೆಲಸ ಆಗಬೇಕು. ಇವೆಲ್ಲವೂ ಕೆಲಸಗಳ ಜೊತೆಗೆ ಆಟ ಪಾಠಗಳಿಗೆ ಸಂಬಂಧಪಟ್ಟಂಥ, ಸಂಸ್ಕೃತಿಗೆ ಸಂಬಂಧಪಟ್ಟ, ಕಲ್ಚರ್ಗೆ ಸಂಬಂಧಪಟ್ಟಂಥ ಮನವರಿಕೆ ಮಾಡುವಂಥ ಕೆಲಸ, ಪೇರೆಂಟ್ ಮೀಟಿಂಗ್ ಆಗಿರ್ಬೋದು ಅಥವಾ ಸಂವಾದಗಳಾಗಿರ್ಬೋದು, ಇವುಗಳನ್ನು ಸರ್ಕಾರ ಪ್ರಯತ್ನ ಪಟ್ಟರೆ, ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದರೆ ಅನಿವಾರ್ಯವಾಗಿ ಖಾಸಗಿ ಶಾಲೆಗಳು ಕ್ಷೀಣಿಸುತ್ತಾ ಹೋಗಿ ಸರ್ಕಾರಿ ಶಾಲೆಗಳೇ ಡಾಮಿನೇಟ್ ಆಗ್ತವೆ. ಆಗ ಈ ಸಮಸ್ಯೆಗಳು ಬರೋದಿಲ್ಲ. ಸರ್, ಶಿಕ್ಷಣ ಖಾಸಗೀಕರಣ ಆಗಿರೋದ್ರ ಬಗ್ಗೆ ಉತ್ತಮವಾದ ಅತ್ಯದ್ಭುತವಾದ ಮಾಹಿತಿ ನೀಡಿದಿರಿ ಸರ್. ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ತೆ.